Are you ready? Ready. All about. Hi guys, welcome back to Sushmita Gowda YouTube channel. ಯಾರೇ ಅದು? ಹೇ ಸೈಲೆಂಟ್ ಸೈಲೆನ್ಸ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ಸುಷ್ಮಿತಾ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ಸುಷ್ಮಿತಾ ಗೌಡ ಅಂತ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಜರ್ನಿನ ಶುರು ಮಾಡೋಣ ಬನ್ನಿ. ನಾವೆಲ್ಲರೂ ಮಂತ್ರಾಲಯ ಹೋಗಬೇಕಂತ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಾನೇ ಇದ್ವಿ, ಬಟ್ ಕ್ಯಾನ್ಸಲ್ ಆಗ್ತಾನೇ ಇತ್ತು. ಆದರೆ ಈ ಸಲ ಹೋಗಲೇಬೇಕು ಅಂತ ಟ್ರೈನ್ ಟಿಕೆಟ್ ಕೂಡ ಬುಕ್ ಮಾಡಿಬಿಟ್ವಿ. ನಾವು ಬುಕ್ ಮಾಡಿದ್ದು ವಂದೇ ಭಾರತ್ ಟ್ರೈನ್. ಫಸ್ಟ್ ಟೈಮ್ ಹೋಗಿತ್ತು. ಎಲ್ಲರೂ ಅಂದ್ಕೊಂಡಿದ್ವಿ ಒಂದು ಸಲ ವಂದೇ ಭಾರತ್ ಟ್ರೈನಲ್ಲಿ ಹೋಗಬೇಕಂತ. ಸೊ ಅದರಲ್ಲಿ ಹೋಗೋಣ ಅಂತ ಬುಕ್ ಮಾಡಿದ್ವಿ. ಎಸ್, ಟ್ರೈನ್ ಇದ್ದಿದ್ದು 2:40ಗೆ, ಅಷ್ಟರಲ್ಲಿ ಹೋಗಬೇಕಿತ್ತು. ನಮ್ಮ ಏರಿಯಾದಿಂದ ಅಂದರೆ ಮಲ್ಲೇಶ್ವರಂನಿಂದ SMVT ರೈಲ್ವೆ ಸ್ಟೇಷನ್ಗೆ ಹೋಗಬೇಕಿತ್ತು. ಬೇಗನೆ ಹೊರಟ್ವಿ, ಆದರೂ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡ್ವಿ. ಅದು ಅಲ್ಲದೆ ಅವತ್ತು ಬೆಳಗ್ಗೆಯಿಂದ ಮಳೆ ಬರ್ತಾನೆ ಇತ್ತು. ಬೆಂಗಳೂರು ಫುಲ್ ಕೂಲಾಗಿತ್ತು. ಸ್ಟೇಷನ್ ರೀಚ್ ಆಗ್ತೀವಿ, ಟ್ರೈನ್ ಸಿಗುತ್ತೆ ಅನ್ನೋ ಕಾನ್ಫಿಡೆಂಟ್ ಇದ್ದರೂ ಸೈಡಲ್ಲಿ ಸ್ವಲ್ಪ ಭಯ ಆಗ್ತಿತ್ತು. ಆ ಭಯದಲ್ಲೇ ಟ್ರೈನ್ ಸ್ಟೇಷನ್ ಬಂದ್ವಿ. ಆವಾಗ ಸ್ವಲ್ಪ ಸಮಾಧಾನ ಆಯಿತು. ಆವಾಗಲೇ ಹೇಳಿದೆ ವಂದೇ ಭಾರತ್ ಟ್ರೈನಲ್ಲಿ ಫಸ್ಟ್ ಟೈಮ್ ಹೋಗ್ತಿರೋದು ಅಂತ. ಟ್ರೈನ್ ಸ್ಟೇಷನ್ ಕೂಡ ತುಂಬ ಚೆನ್ನಾಗಿದೆ. ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದ್ಕೊಂಡಿರಲಿಲ್ಲ. ನಮ್ಮೆಲ್ರಿಗೂ ಒಂದು ಸಲ ಡೌಟ್ ಬಂತು, ಇದು ಟ್ರೈನ್ ಸ್ಟೇಷನ್ ಹೌದಾ ಅಂತ. ಯಾಕಂದರೆ ಎಲ್ರಿಗೂ ಏರ್ಪೋರ್ಟ್ ಥರ ಫೀಲ್ ಆಯಿತು. ಇನ್ನು ಪ್ಲಾಟ್ಫಾರ್ಮ್ ಇಲ್ಲೆಲ್ಲ ಡಿಸ್ಪ್ಲೇ ಮಾಡಿಲ್ಲ. ಒಟ್ನಲ್ಲಿ ಮೇಲೆ ಹೋಗ್ಬಿಟ್ಟಲ್ಲ. ನಾವು ಟೂ ನಮಗೆ 2 ಗೊತ್ತಿದ್ರೆ 1 ಗೊತ್ತು. ಈ 2 ಇಲ್ಲೇ ಇಲ್ಲ, ಒಂದೇ. ಇದೇ ನಾವು ಹೋಗಿದ್ದ ಟ್ರೈನ್. ಎಷ್ಟು ಚೆನ್ನಾಗಿದೆ ನೋಡಿ. ರೈಲ್ವೆ ಸ್ಟೇಷನ್ ಕೂಡ ಕ್ಲೀನ್ ಇದೆ ಮತ್ತು ಟ್ರೈನ್ ಕೂಡ ತುಂಬ ಕ್ಲೀನ್ ಇದೆ. ತುಂಬ ಖುಷಿನೂ ಆಯಿತು. ಮತ್ತು ವಂದೇ ಭಾರತ್ ಟ್ರೈನಲ್ಲಿ ಪ್ರತಿಯೊಬ್ಬರ ಸೀಟಿಗೂ ಕನ್ನಡ ಮತ್ತು ಇಂಗ್ಲೀಷ್ ನ್ಯೂಸ್ ಪೇಪರ್ ಇಟ್ಟಿರ್ತಾರೆ. ಅದನ್ನು ಓದಿ ಸುಸ್ತಾದರೆ ನೀರು ಕುಡೀರಿ ಅಂತ ವಾಟರ್ ಬಾಟಲ್ ಕೂಡ ಇಟ್ಟಿದ್ದಾರೆ. ವಿಡಿಯೋ ಮಾಡಿಬಿಡಿ, ನಾನು ಮಾತಾಡ್ತೀನಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಫಸ್ಟ್ ಟೈಮ್ ಒಂದೇ ಭಾರತದಲ್ಲಿ ಎಲ್ಲರೂ ಹೋಗ್ತಾ ಇದೀವಿ. ಹೇಗೆ ಅನ್ನಿಸ್ತಿದೆ ಎಲ್ಲರೂ ಒಪಿನಿಯನ್? ತುಂಬಾ AC ತುಂಬಾ ಜಾಸ್ತಿ ಆಗ್ತಾ ಇದೆ. ಮಿನಿ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಗೊತ್ತಿಲ್ಲ, ಅದಿನ್ನ ಸ್ಟಾರ್ಟ್ ಆಗಿಲ್ಲ. ಅದು ಹೋದ್ಮೇಲೆ ನಾನು ಹೇಳ್ತೀನಿ ಹೆಂಗ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ. ತುಂಬಾ ಚೆನ್ನಾಗಿದೆ. ಹೌದು, ತುಂಬಾ ನೀಟ್ ಆಗಿದೆ, ನೋಡೋಕೆ ಖುಷಿ ಆಗ್ತಿದೆ. ಒಂಥರ ಫ್ಲೈಟ್ ಫೀಲ್ ಬರ್ತಾ ಇದೆ. ಇಲ್ಲ ನಾನೇ ಹೇಳಿದ್ರೆ ಇಬ್ರಿಗೂ ಏನೋ ಹೇಳಕ್ಕಿರಲ್ಲ, ಸೊ ಅವರಿಬ್ರು ಹೇಳ್ತಾರೆ. ವರ್ಲ್ಡ್ಸ್ ಬೆಸ್ಟೆಸ್ಟ್ ವಾಯ್ಸ್ ನ ಇವಾಗ ನಾವು ರಿವೀಲ್ ಮಾಡ್ತಾ ಇದೀವಿ. ಇಲ್ಲ ಹಾಯ್ ಗಾಯ್ಸ್, ದಿಸ್ ಚಂದನ. I'm so sorry for my voice. In weeks, my voice is not proper. But Vande Bharat experience is really good. Kind of English. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಟ್ರೈನ್ ಹೊರಡ್ತು, ಬಟ್ ಹೋಗೋದೇ ಗೊತ್ತಾಗಲ್ಲ.
ಟ್ರೈನ್ ಸೌಂಡ್ ಕೂಡ ಕೇಳಿಸಲ್ಲ. ಓಪನ್ ವಿಂಡೋ ಇರಲ್ಲ, ಎಲ್ಲ ಫುಲ್ ಕವರ್ ಆಗಿರುತ್ತೆ. ಬಟ್ AC ಮಾತ್ರ ಜಾಸ್ತಿ ಇರುತ್ತೆ. ಓಕೆ, ಸ್ವಲ್ಪ ಚಿಟ್ಚಾಟ್ ಮಾಡ್ಕೊಂಡು ವೀಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಬಟ್ ಎಲ್ಲರೂ ನಮ್ಮನ್ನೇ ನೋಡ್ತಿದ್ರು. ಸ್ವಲ್ಪ ಮುಜುಗರ ಆಯಿತು, ಆದರೂ ಪರವಾಗಿಲ್ಲ ಅಂದ್ಕೊಂಡು ಕಂಟಿನ್ಯೂ ಮಾಡಿದೆ. ಮತ್ತು ನಾವು ಯಾರು ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ಎಲ್ರಿಗೂ ಹಸಿವಾಗಿತ್ತು ಸಿಕ್ಕಾಬಿಟ್ಟೆ. ಟ್ರೈನ್ ಟಿಕೆಟ್ ಬುಕ್ ಮಾಡುವಾಗಲೇ ಮೀಲ್ ಕೂಡ ಬುಕ್ ಮಾಡಿದ್ವಿ. ಹಾಗಾಗಿ ಬರ್ತಾನೆ ಏನೂ ತಿನ್ಕೊಂಡು ಬರಲಿಲ್ಲ. ಟ್ರೈನ್ ಹತ್ತಿ 1 ಅವರ್ ಆದಮೇಲೆ ನಮಗೆ ಸ್ನ್ಯಾಕ್ಸ್ ಕೊಟ್ಟರು. ನಾವು ಊಟ ಬರುತ್ತೆ ಅಂತ ಅಂದ್ಕೊಂಡಿದ್ವಿ, ಬಟ್ ಅದು ಸ್ನ್ಯಾಕ್ಸ್ ಟೈಮು. ಊಟ ಕೇಳಿದ್ದಕ್ಕೆ 7:30ಗೆ ಬರುತ್ತೆ ಅಂದರು. ಇನ್ನೇನು ಮಾಡೋದು, ವೆಯ್ಟ್ ಮಾಡಲೇಬೇಕು ಅಷ್ಟೇ. ಅದ್ವಿತ್ ಅವ್ರು ಯಾವ ಸಾಂಗ್ ಹೇಳ್ತಾರೆ ನಮ್ಗೆ? ಲೇಟೆಸ್ಟ್ ಸಾಂಗ್ ಅಲ್ಲಲ್ಲಲ್ಲಲ್ಲಲ್ಲಲ್ಲ Hi guys, welcome back to Sushmita Gowda YouTube channel. अभी मजा आएगा ना भिड़ो. ಅವ್ರು ತುಂಬಾ ಬ್ಯೂಟಿಫುಲ್ ಇದಾರೆ ಅಂತ ಅವ್ರ ಫೇಸ್ ತೋರಿಸ್ತಾ ಇಲ್ಲ, ಮತ್ತೆ ಫ್ಯಾನ್ ಫಾಲೋವಿಂಗ್ ಜಾಸ್ತಿ ಆಗ್ತಿದೆ ಅಂತ. ನಾವೇನೋ ಒಂಚೂರು ಆವರೇಜ್ ಆಗಿದೀವಿ ಅಂತ ನಮ್ಮನ್ನ ವಿಡಿಯೋದಲ್ಲಿ ನಮಗೂ ಒಂದು ಸೆಲ್ಫ್ ಲವ್, ಸೆಲ್ಫ್ ಕಾನ್ಫಿಡೆನ್ಸ್ ಬರ್ಲಿ ಅಂತ. ಹೌದು, ಬಟ್ ನಮ್ಗೆ ಕಾನ್ಫಿಡೆನ್ಸ್ ತುಂಬಾ ಇದೆ, ಸ್ಟಿಲ್ ಇರ್ಲಿ ಅಂತ ನಾವು. ಯಾವ್ದೊಂದು ಹಳ್ಳಿಯಿಂದ ಬಂದವ್ರು ನಾವಿಬ್ರು, ನಮ್ಗೆ ಹೊರಗಿನ ಪ್ರಪಂಚ ನೋಡಕ್ಕೆ ಇಷ್ಟು ಉತ್ತೇಜನ ಕೊಡ್ತಾ ಇದ್ದಾರೆ ಅಂದ್ರೆ ಆ ವ್ಯಕ್ತಿ ಎಷ್ಟು ಸಿಂಪಲ್ ಅಂತ ಅಂದ್ರೆ ಅವ್ರ ಯೂಟ್ಯೂಬ್ ಚಾನೆಲ್ ನಮಗ್ ಬಿಟ್ಟು ಕೊಟ್ಬಿಟ್ಟಿದ್ದಾರೆ. ನನ್ ಮೇಲೆ ಆಣೆ ಇಟ್ಟಳು, ನನ್ ಮೇಲೆ ಆಣೆ ಇಟ್ಟಳು. ಖುಷಿ ಆಗುತ್ತೆ ನಮ್ಗೆ. ನಾವೇ ಒಂಥರ PR ಟೀಮ್ ತರ ಅವ್ರಿಗೆ. ಹೌದು ಹೌದು ಹೌದು. ಬರೀ ಇಂಥದೆಯಾ? ಪಾದದ ಕೆಳಗೆ ಕೂತ್ಕೋಬೇಕು. ಇಲ್ಲಿ ಸ್ವಲ್ಪ ಒಂದೇ ಬಾರಮತ್ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಲಿ ಹಿಡಿಯುತ್ತೆ. ಒಂದೇ ಭಾರತ್ ಇದ್ರಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಏನಂದ್ರೆ ಹಿಂಗ್ ಆಪೋಸಿಟ್ ಕೂತ್ಕೊಂಡ್ರೆ ಸ್ವಲ್ಪ ಸ್ಪೇಸ್ ಕಮ್ಮಿ ಇದೆ. ನಾನಂತೂ ಎದುರುಗಡೆ ಇರೋ ಆಂಟಿಗೆ ಓದಿತಾ ಇದ್ದೀನಿ, ಬಿಟ್ಟರೆ ಅವ್ರ ಕಾಲ್ನ ಇಟ್ಕೊಂಡೇ ಇರ್ಬೇಕು. ನಾನು ಅಷ್ಟು ಓದಿತಾ ಇದ್ದೀನಿ ಅವ್ರಿಗೆ. ಬಟ್ ಮಿಕ್ಕಿದೆಲ್ಲ ತುಂಬಾ ಚೆನ್ನಾಗಿದೆ ನನ್ಗೆ ಅನ್ಸಿರೋ ಪ್ರಕಾರ. ನಾರ್ಮಲ್ ಇಂಡಿಯನ್ ರೈಲ್ವೆ ಕಂಪೇರ್ ಮಾಡಿದ್ರೆ ಇದು ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಅವ್ರು ದುಡ್ಡು ಹಾಗೆ ತಗೋತಾ ಇದ್ದಾರೆ. ಅದು ಹೌದು. ದುಡ್ಡು ತುಂಬಾ ಎಕ್ಸ್ಪೆನ್ಸಿವ್ ಒಂದ್ ಸ್ವಲ್ಪ. 1,500 ತಗೊಂಡು 5 ರೂಪಾಯಿ ಇದು ಕೊಟ್ಟಿದ್ದಾರೆ ಮಂಡಕ್ಕಿ ಪುರಿ. 1 ರೂಪಾಯಿ ಅದು ಇನ್ಸ್ಟೆಂಟ್ ಕಾಫಿ, ಟೀ ಪೌಡರ್. ನಿಜವಾಗ್ಲೂ ಅದು 1 ರೂಪಾಯಿ. ಆಮೇಲೆ ಚಾಯ್ ಮಸಾಲ ಅಂತ ಏನ್ ಕೊಡ್ತಾರೆ, ಬಟ್ ಅದೇನು ಅಷ್ಟು ಚೆನ್ನಾಗಿರಲ್ಲ. ಇವಾಗ ಸ್ಟೇಷನ್ ಬಿಡ್ತು, ಗುಂಟ್ಕಲ್ ಸ್ಟೇಷನ್. ಇನ್ನೊಂದು ನೆಕ್ಸ್ಟ್ ಸ್ಟಾಪ್ ಮಂತ್ರಾಲಯ. ವಿ ಆರ್ ಎಕ್ಸೈಟೆಡ್. ದಿಸ್ ಇಸ್ ಮೈ ಫಸ್ಟ್. ಕಣ್ ಮುಚ್ಕೊಂಡ್ ಬಿಟ್ರು ಇವ್ರು ಹೋಗ್ಬಿಡ್ತಾರೆ ಮಂತ್ರಾಲಯಕ್ಕೆ. ಹೌದು, ಓಡಾಡ್ತೀನಿ. ಸಿ ಆದ್ಮೇಲೆ ಅಂತೂ ಫುಲ್ ಆಟಿಟ್ಯೂಡ್. ನಮ್ಮ ಹತ್ರ ಒಂದು ಮಾತಿಲ್ಲ, ಕತೆ ಇಲ್ಲ. ನಾವೆಲ್ಲ ಯಾಕೆ ಸರಿ ಇಲ್ಲ ಗೈಸ್, ಅದಕ್ಕೆ ಮಾತಾಡ್ತಾ ಇಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ. ವಾಯ್ಸ್ ಈ ಹುಡುಗಿರ್ ನನ್ನ ಅರ್ಥ ಮಾಡ್ಕೊಂತಿಲ್ಲ. ಯಾರಿಗ್ ಹೇಳಿ ನಾನು ಇಂಥ ಬಾಧೆ? ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ವಾಯ್ಸ್ ಸರಿ ಇದ್ದಾಗ್ಲೂ CA ರಿಸಲ್ಟ್ ಬಂದ್ಮೇಲಿಂದ ನಮ್ಮನ್ನ ಲೆಕ್ಕಕ್ಕೆ ಇಟ್ಟಿಲ್ಲ. ನಾವಿಬ್ರಂತೂ ರೂಮಲ್ಲಿ ಇದೀವಿ, ಆದ್ರೆ ಲೆಕ್ಕಕ್ಕೆ ಇದಾರೆ. ಒಂದು ಹುಡುಗಿ ಕಾವ್ಯ ಅಂತ, ಅವರು ಯಾವಾಗೂ CA ಮೇಲೆ ಬಿಲ್ ಹಾಕಕ್ಕೆ ಇರ್ತಾರೆ. ಏನ್ ಮಾಡೋದು? ಇನ್ನ ನಮಗೆ ಪಾರ್ಟಿ ಕೊಡ್ಸಿಲ್ಲ. CA ಕ್ಲಿಯರ್ ಆಗಿರೋ ಪಾರ್ಟಿ ಇನ್ನು ಪೆಂಡಿಂಗ್ ಇದೆ. ಎಲ್ಲಿ ಕರ್ಕೊಂಡು ಹೋಗ್ತೀರಾ? ಬ್ಯಾಸ್ಟಿನ್ ಅವ್ರ ಓಲಾ ಕಮ್ಯುನಿಟಿ. ನಾವು ಮೊನ್ನೆ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗೋ ಸೂರ್ಯನ ನೋಡಲು ಎಷ್ಟು ಖುಷಿಯಾಗುತ್ತೆ ಅಲ್ವಾ? ಎಸ್, ಇವಾಗ ಸಂಜೆ ಆಗಿರೋದ್ರಿಂದ ನಮಗೆ ಮುಳುಗೋ ಸೂರ್ಯ ಸಿಗ್ತಾ. ಈ ಒಂದು ಬ್ಯೂಟಿಫುಲ್ ಆಗಿರೋ ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದು ಕಾವ್ಯ. ಸೆವೆನ್ 7:30 ಆಯಿತು. ನಾವು ತಿನ್ನೋಕೆ ಏನೂ ಸ್ನ್ಯಾಕ್ಸ್ ತೊಗೊಂಡು ಹೋಗಿರಲಿಲ್ಲ. ಅವ್ರು ಕೊಟ್ಟು ಸ್ನ್ಯಾಕ್ಸ್ ನಮಗೆ ಇಷ್ಟ ಆಗಲಿಲ್ಲ. ಬಟ್ ಹಸಿವಾಗ್ತಿದೆ.
ಪ್ರೆಸೆಂಟ್ ಇವಾಗ ಗುಂಡ್ಕಲ್ ಹತ್ತಿರ ಇದ್ದೀವಿ. ನೆಕ್ಸ್ಟ್ ಸ್ಟಾಪ್ ಮಂತ್ರಾಲಯ. ಇನ್ನೂ ಊಟ ಬಂದಿಲ್ಲ ಅಂತ ಯೋಚನೆ ಮಾಡುವಾಗಲೇ ಊಟ ಬಂತು. ನಾವೆಲ್ಲರೂ ಹೇಗೆ ಕಾಯ್ತಾ ಇದ್ವಿ ಅಂದರೆ ಫೈನಲಿ ಫುಲ್ ಮೀಲ್ ಊಟ ಬಂತು. 2 ಚಪಾತಿ, ಅನ್ನ ಸಾಂಬಾರ್, 2 ಟೈಪ್ಸ್ ಪಲ್ಯ, ಮೊಸರು, ಮಿಕ್ಸ್ಡ್ ಪಿಕಲ್ ಆ್ಯಂಡ್ ಕಪ್ ಐಸ್ ಕ್ರೀಮ್ ಇತ್ತು. ಟೇಸ್ಟ್ ಹೇಗಿರುತ್ತೋ ಏನೋ ಅಂದ್ಕೊಂಡು ತಿಂದ್ವಿ, ಬಟ್ ನಿಜವಾಗ್ಲೂ ಊಟ ಚೆನ್ನಾಗಿತ್ತು. ಫೈನಲಿ ಮಂತ್ರಾಲಯಕ್ಕೆ ಬಂದ್ವಿ. ಇಲ್ಲಿಂದ ಬೃಂದಾವನ ಗಾರ್ಡನ್ಗೆ ಹೋಗಬೇಕು. ಸ್ಟೇಷನಿಂದ ಬೃಂದಾವನ ಗಾರ್ಡನ್ಗೆ ಹೋಗೋಕ್ಕೆ ಅರ್ಧ ಗಂಟೆ ಆಗುತ್ತೆ. ಆಟೋ ಇರುತ್ತೆ, ಪರ್ ಹೆಡ್ 50 ರೂಪಾಯಿ. ಸೊ ಸ್ಟೇಷನಿಂದ ಆಟೋದಲ್ಲಿ ಬೃಂದಾವನ ಗಾರ್ಡನ್ಗೆ ಹೋದ್ವಿ. ಇವಾಗ ನಾವು ಇಲ್ಲಿ ಮಂತ್ರಾಲಯ ದೇವಸ್ಥಾನದ ಹತ್ರ ರೀಚ್ ಆಗಿದ್ದೀವಿ. ಸೊ ಇವಾಗ ನಮ್ ಸ್ಟೇಗೆ ಹೋಗ್ತಾ ಇದೀವಿ, ಬೃಂದಾವನ ಗಾರ್ಡನ್ ಅಂತ. ಇದು ಬಂದು ದೇವಸ್ಥಾನದ ಟ್ರಸ್ಟ್ ಇಂದಾನೇ ಇರೋ ಒಂದು ಸ್ಟೇ. ಸೊ ಇವಾಗ ಹೋಗ್ತಾ ಇದೀವಿ. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ರೀಚ್ ಆಗ್ತೀವಿ. ಹುಡುಕ್ತಾ ಇದೀವಿ ಇನ್ನ, ಬಟ್ ಖುಷಿ ಆಗ್ತಾ ಇದೆ. ಎಂತೆಂತೋ ಸರ್ಕಸ್ ಮಾಡಿ ಫೈನಲಿ ಬಂದು ರೀಚ್ ಆಗಿದ್ದೀವಿ. ಸೊ ಹ್ಯಾಪಿ. ಎಲ್ಲ ಹೇಳ್ಬಾರ್ದು ಕಲ್ಲ, ಎಲ್ಲ ಹೇಳ್ಬಾರ್ದು. ನಾವು ಸ್ಟೇ ಮಾಡಿದ ರೂಮ್ ತುಂಬ ಚೆನ್ನಾಗಿತ್ತು, ತುಂಬ ನೀಟಾಗಿತ್ತು. ನೀವು ನೋಡ್ತಿರಬಹುದು ಹೊರಗೆ ಎಷ್ಟು ಚೆನ್ನಾಗಿದೆ ಅಂತ. ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಇರುವಂಥದ್ದು. ತುಂಬ ನೀಟಾಗಿ ಮೇಂಟೈನ್ ಮಾಡ್ತಿದ್ದಾರೆ. ರೂಮ್ಗೆ ಹೋದ್ವಿ. ಸೊ ಆಲ್ರೆಡಿ ಎಲ್ಲರೂ ತುಂಬಾ ಸುಸ್ತಾಗಿದ್ವಿ. ಫ್ರೆಶ್ ಅಪ್ ಆಗಿ ಸ್ವಲ್ಪ ಟೈಮ್ ಊನೋ ಆಡಿದ್ವಿ. ಅಷ್ಟರಲ್ಲಾಗಲೇ ಟೈಮ್ ಆಗಿತ್ತು. ಬೆಳಗ್ಗೆ ಬೇಗ ಎದ್ದೇಳಬೇಕು, ದರ್ಶನ ಮಾಡಬೇಕು. ಸೊ ಇವಾಗ ಬೇಗ ಮಲ್ಕೊಳ್ಬೇಕು. ಸೊ ಬೆಳಗ್ಗೆ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ. ಇದರ ಕಂಟಿನ್ಯೂ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ತುಂಬ ಇಷ್ಟ ಆದರೆ ಕಮೆಂಟ್ ಮಾಡಿ, ತುಂಬ ಇಷ್ಟ ಆದರೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.